ಶ್ರೀರಾಮುಲು ಹಾಗೂ ರೆಡ್ಡಿ ನಡುವೆ ನಡೀತಾ ಇರುವಂತಹ ಟಾಕ್ ವಾರ್ಗೆ ಈಗ ಹೈಕಮಾಂಡ್ ಕೊಟ್ಟಿದ್ದಾರೆ. ಶ್ರೀರಾಮುಲು ಮನವೊಲಿಕೆಗೆ ಜೆಪಿ ನಡ್ಡಾ ಸರ್ಕಸ್ ಮುಂದುವರೆಸಿದ್ದಾರೆ. ಕರೆ ಮಾಡಿ ದೆಹಲಿಗೆ ಬರುವಂತೆ ನಡ್ಡಾ ಸುಧಾವ್ ನೀಡಿದ್ದಾರೆ. ಕೋರ್ ಕಮಿಟಿಯಲ್ಲಾಗಿರುವಂತಹ ಅವಮಾನದ ಬಗ್ಗೆ ವಿವರಣೆಯನ್ನ ನೀಡೋದಕ್ಕೆ ಅಥವಾ ಅದರ ಬಗ್ಗೆ ಮುಂದುವರಿಯೋದಕ್ಕೆ ಈಗ ಹೈಕಮಾಂಡ್ ಕಡೆಯಿಂದ ಪಕ್ಷ ಬಿಡುವ ಬಗ್ಗೆ ಪಕ್ಷದ ವಿರುದ್ಧ ಮಾತನಾಡಬೇಡಿ, ಆತುರದ ನಿರ್ಧಾರ ಬೇಡ ಅಂತ ಜೆಪಿ ನಡ್ಡಾ ಮಧ್ಯೆರೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಆಗಿರುವಂಥ ಬಿಜೆಪಿಯಲ್ಲಿ ಆಗಿರುವಂಥ ಆಂತರಿಕ ವೇಗುದಿ ಇದೆಯಲ್ಲ, ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಒಂದು ಕಡೆ ಶ್ರೀರಾಮುಲು ಅವರು ನಾನು ಬೇಕಾದರೆ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಸೂಚನೆ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸಹಜವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗಿದೆ ಹೈಕಮಾಂಡ್ಗೆ. ಸೊ ಹಂಗಾಗಿ ಇಬ್ಬರನ್ನ ದೆಹಲಿಗೆ ಕರೆಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಫೋನ್ನಲ್ಲಿ ಮಾತುಕತೆ ಆಗಿದೆ ಅನ್ನೋದು ನಮಗೆ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ. नहीं सर, डिस्टर्ब कभी नहीं सर. आपके बारे में मैं बल्लारी का आइटम की कभी आपको पार्टी कर नहीं सर, कभी नहीं करेंगे सर. कभी वो तो माँ है ना सर, कभी तो सर तो कभी नहीं करेंगे सर. आप हाँ सर हाँ सर हाँ सर मैं भी दिल्ली आ जाता हूँ सर. आज को आपसे मिलता हूँ सर. मैं नेक्स्ट वीक आ जाता हूँ सर. नहीं श्योर सर, पार्टी के साथ एक बोल के मैं स्टेटमेंट कर देता हूँ सर. हाँ सर सर बाद में आपको मैं क्लैरिटी सी जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. ओके, थैंक यू सर, थैंक यू, नाइस स्पीकिंग टू यू. No sir, I know that sir. I never take in my heart sir actually. Joshi ji, he told everything to you, no sir. Actually, what happened in core committee, that is only I think misunderstand Radha Mohan ji Agrawal sir. I don't know what he think. Okay, thank you sir, thank you. ನೋಡಿ, ಬಿಜೆಪಿಯಲ್ಲಿ ಸಹಜವಾಗಿ ಆರಂಭದಲ್ಲಿ BY ವಿಜೇಂದ್ರ ಹಾಗೂ ಯತ್ನಾಳ್ ನಡುವೆ ಗುದ್ದಾಟ ಇತ್ತು. ಈಗ ಒಳಬೇಗುದಿ ಬಿಜೆಪಿಯಲ್ಲಿ ಈಗ ಮತ್ತೊಂದು ಆಂತರಿಕ ವಾಗ್ಯುದ್ಧ, ಟಾಕ್ ವಾರ್ ಏನು ಅಂತಂದ್ರೆ ಅದು ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವೆ ನಡೀತಾ ಇರುವಂತ ಗುದ್ದಾಟ. ಅಂದ್ರೆ ನಿನ್ನೆ ಆಗಿರುವಂತ ಕೋರ್ ಕಮಿಟಿ ಸಭೆ ಇದೆಯಲ್ಲ, ಅಲ್ಲಿ ಆ ಚುನಾವಣೆಯ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ, ಆ ರೀತಿಯ ಬಿಂಬಿಸೋದಕ್ಕೆ ಜನಾರ್ದನ ರೆಡ್ಡಿ ಅವರು ಮುಂದಾಗಿದ್ದಾರೆ ಅನ್ನುವಂಥ ಇವರ ಆರೋಪ, ಶ್ರೀರಾಮುಲು ಅವರ ಆರೋಪ. ನನ್ನ ಮೇಲೇನೆ ಯಾಕೆ ಆರೋಪ ಮಾಡ್ತಾ ಇದ್ದೀರಿ, ನನಗೆ ಬೇಕಂತಲೇ ಸೋಲಿಸೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂಥ ಪ್ಲಾನ್ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.